ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಾವು VSS ಕುಣಗಲ್ ಟಿವಿಯಿಂದ ಏನು ಕಾರ್ಯಕ್ರಮ ಇದು, ಯಾವ ಥರ ಆಚರಣೆ ಮಾಡ್ತಾ ಇದ್ದೀರಾ? ಸರ್ ನಾವು ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆ ವನ್ಯ ಮೃಗಗಳೆಲ್ಲ ಊರಿನ ಕಾಡಲ್ಲಿಗ ಒಂದು ರೈತರನ್ನ ತಿಂತಾ ಇರೋದ್ರಿಂದ ನಾವು ಅದನ್ನು ಅವಾಯ್ಡ್ ಮಾಡಿಸೋಕ್ಕೆ ಕಂಟಿಸಕ್ಕೆ ಆಗಿ ಬಂದಿದ್ದೀವಿ. ಮತ್ತು ಕಾಡಲ್ಲಿರೋ ಪ್ರಾಣಿಯೆಲ್ಲ ನಾಡಿಗೆ ಬರ್ತಾ ಇದೆ, ನಾಡಲ್ಲಿರೋ ಜನ ಎಲ್ಲ ಕಾಡಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅದನ್ನು ಇದ್ರ ಬಗ್ಗೆ ಯಾವ ಥರ ಕ್ರಮ ವಹಿಸ್ತೀನಿ ಅಂತ ಹೇಳೋರು, ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಇವಾಗ ಮನವಿ ಕೊಟ್ಟಿದ್ದೀರಾ, ಸಾಕಷ್ಟು ಜನ ಬಂದು ಇಲ್ಲಿ ಯಾವ ಥರ ಇವಾಗ ಕ್ರಮ ವಹಿಸ್ತೀನಿ ಅಂತ ವಹಿಸ್ಕೊಂಡಿದ್ದಾರೆ? ಸರ್ ಅವ್ರು ಹೇಳಿದ್ದಾರೆ, ನಾವು ಎಲ್ಲ ಕಡೆ ಟೋಲ್ ಮಾಡಿದ್ದೀವಿ ಮತ್ತು ಟೋಲ್ ನಂಬರ್ ಎಲ್ಲ ಕೊಟ್ಟಿದ್ದೀವಿ. ಅದರಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಸಹ ನಾವು ಕಾಲ್ ಮಾಡಿದ್ರೆ ನಾವು ಬರ್ತೀವಿ ಅಂತ. ಮತ್ತು ಡ್ರೋನ್ ಎಲ್ಲ ಇದು ಮಾಡಿದ್ದೀವಿ. ತಮ್ಮ ಹೆಸರು? ತಾರಾಕುಮಾರ್ ಅಂತ. ತಾರಾಕುಮಾರ್. ಹುದ್ದೆ? ಹೇಳಿ. ರೈತ ಸಂಘದಲ್ಲಿ ಯಾವ ಹುದ್ದೆ ನಾನು ತೊಗೊಂಡಿದ್ದೀರಾ? ಗೌರವ ರಾಜ್ಯ ಉಪಾಧ್ಯಕ್ಷೆ. ರಾಜ್ಯ ಉಪಾಧ್ಯಕ್ಷ. ಮೇಡಮ್ ನೀವು? ಸರ್ HD ಕೋಟೆ. ಓಕೆ, ಹೇಳಿ ತಮ್ಮ ಹೆಸರು ಹೇಳಿ. HD ಕೋಟೆ ಮಹಿಳೆ ಅಧ್ಯಕ್ಷರು ರೈತರ ಪರ್ವ. ನಾವು ಹೆಣ್ಣು ಮಕ್ಕಳೆಲ್ಲ ಬೀದಿಗೆ ಇವತ್ತು ರೋಡಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಉದ್ದೇಶ ಹೇಳಿ, ಏನು ಉದ್ದೇಶ? ನಾವಿದೆ ಸರ್, ನಮ್ಮದು ತುಂಬ ದಾಳಿ ಮಾಡ್ತಾ ಇದ್ದಾರೆ ರೈತರ ಮೇಲೆ ತುಂಬ ದಾಳಿ ಪರವಾಗಿ ನಾವು ಚಿಕ್ಕಮಟ್ಟದಲ್ಲಿ ಈಗ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವಾಗ ಅಧಿಕಾರಿಗಳು ಸ್ಪಂದಿಸಿದಾರಾ? ಇಲ್ಲ ಸರ್, ಯಾರು ಬಂದು ಆದ್ಮೇಲೆ ಬರ್ತಾರೆ. ಓಕೆ, ನಿಮ್ಮ ಹೆಸರು? ಹೆಸರು ಚಾಂದಿನಿ. ಓಕೆ, ನೀವೇನಾಗಿದ್ದೀರಾ ರೈತ ಸಂಘ ರೈತ ಪರ್ವದಲ್ಲಿ? ಓಕೆ, ಹೇಳಿ ಏನು ಸಮಸ್ಯೆ, ಏನು ಸಮಸ್ಯೆ ಆಗಿದೆ ನಿಮ್ಮ ಹೋರಾಟಕ್ಕೆ? ಏನಿದೆ ಸರ್, ಅದೇ ಕಾಡನ್ನು ಉಳಿಸ್ಬೇಕು, ನಾಡಿನ ಜನರನ್ನು ರಕ್ಷಿಸಬೇಕು, ರೆಸಾರ್ಟ್ಗಳನ್ನ ತೆರವುಗೊಳಿಸಿ ಒಂದು ಕಾನೂನಲ್ಲಿ ಏನು ಒಂದು ಇದಕ್ಕೆ ನಮಗೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಓಕೆ ಸರ್, ನಮಸ್ಕಾರ. ಹೇಳಿ ತಮ್ಮ ಹೆಸರು? ನವೀನ್ ಕುಮಾರ್ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಆಗಿದ್ದೀನಿ. ಈ ಕಾಡಿನ ಪ್ರಾಣಿಗಳೆಲ್ಲ ನಾಡು ಬರ್ತವೆ, ನಾಡಿನ ಜನಗಳೆಲ್ಲ ಹಳ್ಳಿ ಬಿಟ್ಟು ಸಿಡಿ ಸೇರೋ ಅಂಥ ಪರಿಸ್ಥಿತಿ ಆಗುತ್ತೆ. ಯಾಕಂತಂದರೆ ಈಗ ಭಾಳ ಸಮಸ್ಯೆ ಆಯ್ತದೆ. ಅದಕ್ಕೆ ಅರಣ್ಯಾಧಿಕಾರಿಗಳು ನೇರವಾಗಿ ಆಯ್ತಾರೆ, ಅವ್ರು ಯಾವುದೇ ಕ್ರಮಗಳು ಸರಿಯಾಗಿ ವಹಿಸ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಆದಮೇಲೆ ಮಾತ್ರ ಅವ್ರು ಓಡ್ಬರ್ತಾರೆ. ಅವ್ರು ಬಂದಾಗ ಪರಿಹಾರ ಕೊಡ್ತಾರೆ. ಆ ಪರಿಹಾರ ಇವತ್ತೇನು 20 ಲಕ್ಷ ಪರಿಹಾರ ಕೊಡ್ತಾರೆ. ಅದು ಮುಂದಿನ ದಿನಗಳಲ್ಲಿ ನಮ್ಗೆ 50 ಲಕ್ಷ ಪರಿಹಾರ ಕೊಡಬೇಕು. ಅದ್ರ ಜೊತೆಗೆ ನಮ್ಮ ರೈತರನ್ನ ಉಳಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಓಕೆ ಸರ್, ನಮಸ್ಕಾರ. ನಿಮ್ಮ ಹೆಸರು? ಬಸವರಾಜ್ ಅಂತ, ಇಲ್ಲಿ ಮೈಸೂರು ತಾಲೂಕು ಏನಾಗಿದೆ ಅಂದರೆ, ಇವರು ಕಾಡು ಪ್ರಾಣಿಗಳು ಬಂದು ನಮ್ಮ ರೈತರನ್ನ ಇದು ದಾಳಿ ಮಾಡ್ತಾ ಇದ್ದಾವೆ ಅಂತಂದರೆ, ಅವು ನಮ್ಮನ್ನು ದಾಳಿ ಮಾಡ್ತಾ ಇಲ್ಲ, ನಾವು ಅವಕ್ಕೆ ಹೋಗಿ ದಾಳಿ ಮಾಡ್ತಾ ಇರೋದ್ರಿಂದ ಅವು ನಮ್ಮ ಜಾಗಕ್ಕೆ ಬಂದು ನಮ್ಮನ್ನು ದಾಳಿ ಮಾಡ್ತಾ ಇದ್ದಾವೆ. ಈ ಅಕ್ರಮ ರೆಸಾರ್ಟ್ಗಳಲ್ಲಿ ಫೈರ್ ಕ್ಯಾಂಪು, DJ ಈ ಮತ್ತೊಂದು ಅಕ್ರಮ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇರೋದ್ರಿಂದ ಅವ್ರ ಜಾಗಕ್ಕೆ ಹೋಗಿ ನಾವು ತೊಂದರೆ ಕೊಡ್ತಾ ಇರೋದ್ರಿಂದ ಅವು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಈ ಅಕ್ರಮ ರೆಸಾರ್ಟ್ಗಳು, ಈ DJ, ಈ ಫೈರ್ ಕ್ಯಾಂಪು ಮತ್ತು ಈ ಅಕ್ರಮವಾಗಿ ಒಳಗಡೆ ಸಫಾರಿ ನಡೆಸೋ ಅಂಥದ್ದು ಇವನ್ನೆಲ್ಲನೂ ಬಂದ್ ಮಾಡಿದ್ರೆ ಆವಾಗ ಇದಕ್ಕೆಲ್ಲ ಕಡಿವಾಣ ಬೀಳುತ್ತೆ. ಆವಾಗ ನಮ್ಮ ರೈತನಿಗೂ ಒಂದು ಏನಾಗುತ್ತೆ, ಈಗ ರೈತನಿಗೆ 5 ಲಕ್ಷ 3 ಲಕ್ಷ ಕೊಡ್ತಾರೆ. 5 ಲಕ್ಷ 3 ಲಕ್ಷ ಇವತ್ತು ಯಾವ ಲೆಕ್ಕನೂ ಇಲ್ಲ. ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ತಗೊಂಬಂದು ಸೇರಿಸರಿ 2 ದಿನದಲ್ಲಿ ಅದು 3 ಲಕ್ಷ ಖಾಲಿಯಾಗಿರುತ್ತೆ. ಮಿನಿಮಮ್ ರೈತನ ಬೆಲೆಗೆ, ರೈತನ ಜೀವಕ್ಕೆ ಬರೀ 3 ಲಕ್ಷ 5 ಲಕ್ಷ ಸರ್ಕಾರ ಹತ್ರ. ಅದೇ ಯಾರೋ ಒಬ್ಬ IT ಉದ್ಯೋಗಿ ಇವನು ಒಂದು ಸಣ್ಣ ಆಕ್ಸಿಡೆಂಟ್ ಸತ್ತೋಗ್ಬಿಟ್ರೆ 50 ಲಕ್ಷ ಕೋಟಿಗಟ್ಟಲೆ ಕೊಡ್ತಾರೆ. ಅದೇ ರೈತನಿಗೆ ಬೆಲೆ ಇಲ್ಲ. IT ಉದ್ಯೋಗಿ ಅವ್ರಿಗೆ ತಿನ್ನಕ್ಕೆ ಅನ್ನ ಕೊಡಲ್ಲ. ಫ್ಲೈಟ್ ಅಲ್ಲಿ ಓಡಾಡೋ ಸತ್ರೆ 1 ಕೋಟಿ, ರೈಸ ಸತ್ರೆ 3 ರಿಂದ 5 ಲಕ್ಷ 10 ಲಕ್ಷ ಹೈಯೆಸ್ಟು. ಇದು ನಮ್ಮ ರೈತರ ದೌರ್ಭಾಗ್ಯ ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರಿಗೆ ಕಿಂಚಿತ್ತು ಕಾಳಜಿ ಇಲ್ಲ. ನೀವು ನೋಡಿ, ಉದಾಹರಣೆಗೆ ಒಬ್ಬ ರಾಜಕಾರಣಿ ಹಿಂದೆ ಚೇಲ ಓಡಾಡ್ತಾ ಇರ್ತಾನೆ, ಇವತ್ತೇನೂ ಇಲ್ಲ, ಅವನು ಚಪ್ಪರ್. ಇನ್ನು 5 ವರ್ಷಕ್ಕೆ 100 ಕೋಟಿ ಇದೆ, 200 ಕೋಟಿ ಇದೆ ಅಂತಾನೆ. ಯಾಕೆ? ಅವನು ಮೋಸ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಕಳ್ತನ ಮಾಡ್ತಾನೆ. ಅದೇ ನಮ್ಮ ರೈತರು ಏನೂ ಮಾಡಲ್ಲ. ನ್ಯಾಯ, ನೀತಿ, ಧರ್ಮ ಅಂತ ಇರ್ತೀವಿ. ಹಾಗಾಗಿ ನಾವು ಮುಂದೆ ಬರೋಕ್ಕಾಗಲ್ಲ, ಅವ್ನು ಮುಂದೆ ಬರ್ತಾನೆ. ಇಷ್ಟೇ ವ್ಯತ್ಯಾಸ. ಹಾಗಾಗಿ ನಮಸ್ಕಾರ, ನಾನು ಕುಮಾರ್ ಅಂತೇಳಿ. ರೈತರ ಮೇಲೆ ಶೋಷಣೆ ಆಗ್ತಾ ಇರೋದು ಅರಣ್ಯ ಇಲಾಖೆಯವರು ಭಾಳ ದಬ್ಬಾಳಿಕೆಯಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರು ಏನು ಹೇಳ್ಕೊತಾರೆ ಅಂದರೆ, ರೈತರಿಗೆ ಶೋಷಣೆ ಆಗ್ತಾ ಇರೋದು, ರೈತರಿಗೆ ಹುಲಿ ದಾಳಿ ಆಗ್ತಾ ಇರೋದು, ಚಿಟ್ಟೆ ದಾಳಿ ಆಗ್ತಾ ಇರೋದು, ಕಾಡು ಪ್ರಾಣಿಗಳು ಕಾಡನ್ನು ಬಿಟ್ಟು ಹೊರಗೆ ಏನಕ್ಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿ ಮೊದಲು ಸರ್ಕಾರ ಚಿಂತನೆ ಮಾಡಲಿ. ಫಸ್ಟು ಏನಕ್ಕೆ ಹೊರಗಡೆ ಬರ್ತಾ ಇದ್ದಾವೆ ಅವು, ಕಾಡಿಂದ ಬಿಟ್ಟು ನಾಡಿಗೆ ಬರೋಕ್ಕೆ ಕಾರಣ ಏನಿದೆ, ಅದ್ರ ಬಗ್ಗೆ ಕಂಪ್ಲೀಟ್ ಮೊದಲು ಮನವರಿಕೆ ಮಾಡಲಿದೆ ಸರ್ಕಾರ. ಅದನ್ನು ದೊಡ್ಡ ಎಕ್ಸ್ಪರ್ಟ್ಗಳ ಮುಖಾಂತರ ಮಾಡಿ ಅದನ್ನು ಮಾಡುವಂಥ ಕೆಲಸ ಮಾಡಿದ್ರೆ, ಸರ್ಕಾರನೇನೆ CM ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನು ವೈಜ್ಞಾನಿಕವಾಗಿ ಕರೆಸಿ ಎಲ್ಲರನ್ನೂ ಒಂದು ಇದ್ರ ಬಗ್ಗೆ ಏನಿದೆ ಪರಿಶೀಲನೆ ಮಾಡಿ ಇದನ್ನು ಶಾಶ್ವತ ಪರಿಹಾರ ಮಾಡ್ಕೊಡ್ತೀನಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ಅಷ್ಟೇ ಸೀಮಿತ ಆಗಬಾರ್ದು. ಅದು ಏನಕ್ಕೆ ಬರ್ತಾ ಇದೆ, ಈಗ ಕಂದಗಂಗಳ ಮಾಡಿ 20 ಅಡಿ ಕಂದಗಳ ಮಾಡಿ ಅದಕ್ಕೆ
ರೈಲ್ವೆ ಕಂಬಿಗಳು ಹಾಕಿ ಮೇಲೆ ಜಾಲರಿ ಹಾಕೊಡ್ತೀನಿ ಅಂತ ಹೇಳಿದ್ರಲ್ಲ, ಎಷ್ಟು ದಿನ ಇಂಪ್ಲಿಮೆಂಟ್ ಆಗಿದೆ ಅದು? Okay. ಅದು ಮುಖ್ಯವಾಗಿ ಬೇಕಾಗಿರೋದು ಅದು. ಯಾಕೆ ಮಾಡಿಲ್ಲ? ಅದನ್ನು ಮಾಡಿಕೊಡುವಂಥ ಕೆಲಸ ನೀವು ಪ್ರಥಮವಾಗಿ ಮಾಡಿ. ಆವಾಗ ಕಾಡು ಪ್ರಾಣಿಗಳು ನಾಡು ಬರೋದನ್ನ ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ. ಇದೇ ಮೇನ್ ಉದ್ದೇಶ. ಸರ್ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ದೇವನಾಯಕ, ಕಿಚ್ರಿಕೋಟೆ ಟೌನ್ ರೈತ ಪರ್ವದ ಅಧ್ಯಕ್ಷರು. ಒಟ್ಟಿನಲ್ಲಿ ಈಗ ನಮ್ಗೆ ಏನಾಗಬೇಕು ಮುಂದೆ ಅಂತಂದರೆ, ರೈತರಿಗೆ ಪ್ರಾಣಿಗಳೆಲ್ಲ ಕಾಡು ಒಳಗಡೆ ಇರಬೇಕು, ಹೊರತು ಇಲ್ಲ ಅಂತಂದರೆ ಅದಕ್ಕೆ ಸಂಪೂರ್ಣ ಅವನ್ನ ಇದು ಮಾಡಬೇಕು, ಹೊರಗಡೆ ಹಾಕಬೇಕು. ರೈತರಿಗೆ ತೊಂದರೆ ಆಗಬಾರ್ದು. ರೈತರು ಬೆಳೆ ಇವತ್ತು ನೈಟ್ ಆಗಲಿ ಹಗಲೊತ್ತಾರೆ ಹೋಗಿ ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಇದಾಗಿದೆ, ತೊಂದರೆ ಆಗಿದೆ. ರೈತ ಇವತ್ತು ಜಮೀನಿಗೆ ಹೋಗ್ಬೇಕಾದ್ರೆ ಭಯ ಪಡ್ತಾನೆ, ವ್ಯವಸಾಯ ಮಾಡ್ಬೇಕಾದ್ರೆ ಭಯ ಪಡ್ತಾನೆ. ದಯವಿಟ್ಟು ಮುಂದೊಂದು ಈ ರೀತಿ ಆಗಬಾರ್ದು. ನಿಜವಾಗ್ಲೂ ಅರಣ್ಯಾಧಿಕಾರಿಗಳಿಗೆ ನಿಲ್ಲಿಸಬೇಕು. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.